ರಾಜ್ಯ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಸೋಮನಗೌಡ ಆಯ್ಕೆ. ಅಕ್ಟೋಬರ್ 6ರಂದು ಹರಿಹರದಲ್ಲಿ ರಾಜ್ಯಾಧ್ಯಕ್ಷ ಪದಗ್ರಹಣ ಸಮಾರಂಭ. ಅಕ್ಟೋಬರ್ 6ರಂದು ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠದ ಆವರಣದಲ್ಲಿ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷ ಪದಗ್ರಹಣ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸೋಮನಗೌಡ ಪಾಟೀಲ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಪಂಚಮಸಾಲಿ ಸಮಾಜದ ಸಂಘಟನೆ ಪ್ರಾರಂಭವಾಗಿ ಇಂದಿಗೆ 30 ವರ್ಷಗಳಾಗಿವೆ. ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ನನ್ನನ್ನು ಅವಿರೋಧವಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದೇ ಅಕ್ಟೋಬರ್ 6ರಂದು ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿದ್ದು, ಪದಗ್ರಹಣ ಸಮಾರಂಭದಲ್ಲಿ ಸಮಾಜದ ಹಿರಿಯ ಮುಖಂಡರು, ಸಚಿವರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಸುಮಾರು 10,000ಕ್ಕೂ ಅಧಿಕ ಸಮಾಜದ ಬಾಂಧವರು ಭಾಗವಹಿಸಲಿದ್ದಾರೆ. ಹಾಗಾಗಿ ಜಿಲ್ಲೆಯ ಎಲ್ಲ ಸಮಾಜದ ಬಾಂಧವರು ಕಾರ್ಯಕ್ರಮಕ್ಕೆ ಆಗಮಿಸಲು ಕೋರಿದರು. ಜೊತೆಗೆ ಅಂದಿನ ಕಾರ್ಯಕ್ರಮದಲ್ಲಿ ಸಮಾಜದ ಸಂಘಟನೆ ಹಾಗೂ ಮೀಸಲಾತಿ ಸೇರಿದಂತೆ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದೇನೆ ಎಂದು ತಿಳಿಸಿದರು. ನಂತರ ಸಮಾಜದ ಮುಖಂಡರಾದ ಕಳಕನಗೌಡ ಪಾಟೀಲ್ ಮಾತನಾಡಿ, ನಮ್ಮ ಪಂಚಮಸಾಲಿ ಸಮಾಜದ ಭೀಷ್ಮ ಎಂದೇ ಪ್ರಖ್ಯಾತರಾದ ಸೋಮನಗೌಡ ಪಾಟೀಲ್ ಅವರು ತಮ್ಮ ಸರ್ಕಾರಿ ನೌಕರರಿಗೆ ನಿವೃತ್ತಿ ಹೇಳಿ ಸಮಾಜ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ರಾಜ್ಯಾಧ್ಯಕ್ಷರಾಗಿರುವುದು ಸಂತೋಷದ ವಿಷಯ. ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ ಹಾಲಸಮುದ್ರ, ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಶಿವಪ್ಪ ಯಲಬುರ್ಗಿ, ಸಮಾಜದ ಮುಖಂಡರಾದ ಶರಣಪ್ಪ ಕಂದಕೂರ್, ಮಂಜುನಾಥ್ ತಾಳೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಪ್ಪ ಅಂದರೆ, ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಲೆಕ್ಚರರ್ ಅಂದರೆ ಮೇಷ್ಟ್ರು ಶ್ರೀ ಸೋಮನಗೌಡ ಪಾಟೀಲ್ ಅವರು ನೂತನ ರಾಜ್ಯಾಧ್ಯಕ್ಷ ಆಯ್ಕೆಯಾಗಿದ್ದಾರೆ. ಇವತ್ತು ಮೊದಲೇ ಬಾರಿಗೆ ನಮ್ಮ ಗಂಗಾವತಿ ಆಗಮಿಸಿದ್ದಾರೆ. ಹಾಗಾಗಿ ಅವರಿಗೆ ಆತ್ಮೀಯ ಬರಮಾಡಿಕೊಳ್ತಾ ಅವರು ಈ ಸಂಘಟನೆ ಬಗ್ಗೆ, ಸಂಘಟನಾ ಶಕ್ತಿಯ ಬಗ್ಗೆ, ಆಮೇಲೆ AK-47 ಸೋಮನಗೌಡ ಅಂತಲೇ ಅವರು ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಅವರಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿವಿ. ಸಮಾಜ ಸಂಘಟನೆ ಬಗ್ಗೆ ಇನ್ನೂ ಹೆಚ್ಚಿನ ಬಗ್ಗೆ ಅವರು ವಿವರಣೆ ನೀಡ್ತಾರೆ. ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ, ಅದೇ ರೀತಿಯಾಗಿ ಇವತ್ತು ಗಂಗಾವತಿ ನಗರದಲ್ಲಿ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ವಕೀಲರೆಲ್ಲ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಪಂಚಮಸಾಲಿ ಸಮಾಜದ ರಾಜ್ಯ ಅಧ್ಯಕ್ಷರು ಆದ ಸೋಮನಗೌಡ ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹರಿಹರ ಪೀಠದ ಧರ್ಮದರ್ಶಿಗಳಾದ ಶ್ರೀ ಕಳಕನಗೌಡ ಪಾಟೀಲ್ ಅವರಿಗೂ ಕೂಡ ತಮ್ಮ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕೊಪ್ಪಳ ಗಂಗಾವತಿ ನಗರದ ತಾಲೂಕು ಅಧ್ಯಕ್ಷರಾದ ಶಿವಪ್ಪ ವಕೀಲರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ನಮಸ್ಕಾರಗಳು. ಗಂಗಾವತಿ ತಾಲೂಕಿನ ಪ್ರಸಿದ್ಧಿಯಾದಂಥ ದುರ್ಗಾದೇವಿಯನ್ನು ನನ್ನ ಹೃದಯವನ್ನು ನಮಿಸಿಕೊಂಡು, ಚನ್ನಬಸವ ತಾತ ಕಾಯಕಯೋಗಿಯ ಚನ್ನಬಸವ ತಾತನನ್ನು ಹೃದಯವನ್ನು ನಮಿಸಿಕೊಂಡು, ಇವತ್ತಿನ ಫಸ್ಟ್ ದಸರಾ ಅಮಾವಾಸ್ಯೆಯ ದಸರಾ ಮತ್ತು ಪತ್ರಕರ್ತರಿಗೂ ನಮ್ಮ ವೇದಿಕೆ ಮೇಲೆ ಕುಳಿತಂಥ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಸುಖ ಸಂತೋಷದಿಂದ ಸ್ವಾಗತ ಕೋರುತ್ತಾ, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸೋಮನಗೌಡ ಪಾಟೀಲ್ AK-47 ಅಂತೇಳಿ ನಮ್ಮ ಸಮಾಜದ ಭೀಷ್ಮ ಅಂತ ಕರೀತಾರೆ. ನಾವೆಲ್ಲ ಸಣ್ಣವರಿದ್ದಾಗ ಸೋಮನಗೌಡ ಪಾಟೀಲ್ ಬರೇ ಮಾತು ಕೇಳಿದರೆ ಮುರುಗಾಗಿದ್ದಂಥ ಮುರುಘ ಆಗಲಿಡ್ಬೇಕು ಅಂಥ ವ್ಯಕ್ತಿಗಳು. ಇವರು ತಮ್ಮ ವೃದ್ಧಿಗೆ ಅವರು ರಿಸೈನ್ ಮಾಡಿ ರಾಜ್ಯಾಧ್ಯಕ್ಷ ಮಾಡ್ಬೇಕಂತ, ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ಅವರು ತಮ್ಮ ನೌಕರಿ ಇದ್ದದ್ದು ಕೂಡ ರಿಸೈನ್ ಮಾಡಿ ಸಮಾಜ ಸೇವೆ ಮಾಡಕ್ಕೆ ಬಂದಂಥವ್ರು. ಇವತ್ತು ಅವರು ರಾಜ್ಯಾಧ್ಯಕ್ಷ ಆಗಿ ಅಲ್ಲೇ ಒಂದು 2 ತಿಂಗಳ ಮೇಲೆ ಆಯಿತು. ಇದೇ ತಿಂಗಳ 6ನೇ ತಾರೀಕು ಹರಿಹರ ಪೀಠದಲ್ಲೇ ಅವರು ಪದಗ್ರಹಣ ಆಯಿತು. ಆ ಪದಗ್ರಹಣಕ್ಕೆ ಇಡೀ ಕರ್ನಾಟಕ ಪಂಚಮಸಾಲಿ ಅಲ್ಲಿ ಬಂದು ಅವರು ಪದಗ್ರಹಣದಲ್ಲಿ ಭಾಗಿಯಾಗಬೇಕಂತೇಳಿ ಇವತ್ತು ಗಂಗಾವತಿಯ ಪ್ರೆಸ್ ಮೀಟ್ನನ್ನು ಅವರು ಇಲ್ಲಿ ಮಾಡಕ್ಕೆ ಬಂದಿದ್ದಾರೆ. ಆ ಪ್ರೆಸ್ ಮೀಟ್ ಬಂದಿರುವಂಥ ಎಲ್ಲ ಹಿರಿಯರಿಗೂ ನಿಮಗೂ ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಬರೀ ಕೇಳೋದಲ್ಲ, ನಮ್ಮ ಸಮಾಜ ಅಲ್ಲಿ ಪದಗ್ರಹಣಕ್ಕೆ ಬಂದು ಎಲ್ಲರೂ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತ ನಮ್ಮ ಹೇಳೋದು ಮುಗಿಸ್ತಾರೆ. ಗೋಷ್ಠಿಯೊಳಗ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಹರಿಹರ ಜಗದ್ಗುರು ಪೀಠದ ಧರ್ಮದರ್ಶಿಗಳು ಕಳಕನಗೌಡರಿದ್ದಾರೆ. ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಹಾಲಸಮುದ್ರ ಅವರಿದ್ದಾರೆ. ಗಂಗಾವತಿ ತಾಲೂಕಿನ ಅಧ್ಯಕ್ಷರು ಶ್ರೀಯುತ ಶಿವಪ್ಪ ಯಲಬುರ್ಗಿ ಅವರಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ
ನಮ್ಮ ಗಂಗಾವತಿಯ ಸಮಾಜ ಬಾಂಧವರು ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಬಂಧುಗಳೇ, ಪಂಚಮಸಾಲಿ ಸಮಾಜದ ಸಂಘಟನೆ ಪ್ರಾರಂಭವಾಗಿ ಇವತ್ತಿಗೆ 31 ವರ್ಷ ಆಯಿತು. ಈ 94ನೇ ಇಸ್ವಿಯಲ್ಲಿ ಯಲಬುರ್ಗಾದಲ್ಲಿ ಪ್ರಥಮ ಸಮ್ಮೇಳನ ಆದ ಮೇಲೆ ಇವತ್ತಿನವರೆಗೂ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘಕ್ಕೆ ಈ 31 ವರ್ಷದ ಅವಧಿಯೊಳಗೆ 6 ಜನ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದರಲ್ಲಿ ಮೊದಲನೇದಾರರಾಗಿ BM ಹನುಮನಾಳ್ ಅವರು, ಎರಡನೇದವರು SR ಕಾಶಪ್ಪನವರು, ಮೂರನೇದವರು ಬಾವಿ ಬೆಟ್ಟಪ್ಪನವರು, ನಾಲ್ಕನೇದವರು ಬಸವರಾಜ್ ಗೆಂಡೂರು, ಐದನೇದವರು ನಾಗನಗೌಡ ಸಂಡೂರು, ಆರನೇದವರು GP ಪಾಟೀಲ್. ಹೀಗೆ 6 ಜನರು ಅಧ್ಯಕ್ಷರ ಕಾರ್ಯನಿರ್ವಹಣೆಯ ಮಧ್ಯದಲ್ಲಿ ಮೊನ್ನೆ 1ನೇ ತಾರೀಕಿನ ದಿವಸ ಸೆಪ್ಟೆಂಬರ್ 1ನೇ ತಾರೀಕು ನನ್ನನ್ನು ಸೋಮನಗೌಡ M ಪಾಟೀಲ್ ನನ್ನನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಕರ್ನಾಟಕ ರಾಜ್ಯ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಈ ಹಿನ್ನೆಲೆಯೊಳಗೆ ನಾಳೆ 6ನೇ ತಾರೀಕು ರವಿವಾರ ಹರಿಹರ ಜಗದ್ಗುರು ಪೀಠದ ಆವರಣದೊಳಗೆ 10,000 ಜನರ ಮಧ್ಯದಲ್ಲಿ ಪದಗ್ರಹಣ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಈ ಸಮಾರಂಭಕ್ಕೆ ಗಂಗಾವತಿ, ಕಾರಟಗಿ, ಕನಕಗಿರಿ ತಾಲೂಕಿನ ಪಂಚಮಸಾಲಿ ಬಂಧುಗಳನ್ನು ಆಹ್ವಾನ ಕೊಡಲಿಕ್ಕೆ ಏನು ಬಂದರೆ ಈ ಗೋಷ್ಠಿಯನ್ನು ಕರೆಯಲಾಗಿದೆ. ಅವತ್ತಿನ ದಿವಸ ಆ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಸಮಾಜದ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶ್ರೀ ವಿಜಯಾನಂದ ಕಾಶಪ್ಪನವರು, ಹಾಗೆ ಶ್ರೀ ಸೋಮಣ್ಣ ಬೇವಿನ ಮರದ ಗಡಿ ಅಭಿವೃದ್ಧಿ, ಈ 4 ಜನ ಕ್ಯಾಬಿನೆಟ್ ಒಂದು ಸಚಿವರು ಮತ್ತು ನಿಗಮದ ಅಧ್ಯಕ್ಷರು ಆಗಮಿಸುತ್ತಾರೆ. ಮಾಜಿ ಸಚಿವರುಗಳಾದ ಮುರುಗೇಶ್ ನಿರಾಣಿಯವರು, CC ಪಾಟೀಲರು, ಶಂಕರ್ ಮುನೇನಕೊಪ್ಪ ಅವರು, ವಿನಯ್ ಕುಲಕರ್ಣಿಯವರು, ಅಲ್ಲದೆ ಹಾಲಿ ಶಾಸಕರು, ಮಾಜಿ ಸಂಸದರು, ಮಾಜಿ ಶಾಸಕರನ್ನು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಅದರ ಮಧ್ಯದಲ್ಲಿ ಕರ್ನಾಟಕದ 31 ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಪಂಚಮಸಾಲಿ ಸಮಾಜ ಬಾಂಧವರು ಆಗಮಿಸುತ್ತಿದ್ದಾರೆ. ಗಂಗಾವತಿ, ಕನಕಗಿರಿ, ಕಾರಟಗಿ ಭಾಗದಿಂದ ಹೆಚ್ಚಿನ ಬಂಧುಗಳು ಸ್ವಯಂ ಪ್ರೇರಣೆಯಾಗಿ ಆ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಆಗಮಿಸಿ ಕರ್ನಾಟಕ ರಾಜ್ಯದ ತುಂಬ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ನನಗೆ ಶಕ್ತಿಯನ್ನು ಕೊಡಬೇಕು ಅಂತ ವಿನಮ್ರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ದಿನಾಂಕ 6 ಅಕ್ಟೋಬರ್ ರವಿವಾರ 10:30 ಗಂಟೆಗೆ ಹರಿಹರದ ಜಗದ್ಗುರು ಪೀಠದ ಆವರಣದಲ್ಲಿ ತಾವೆಲ್ಲರೂ ಆ ಒಂದು ಪದಗ್ರಹಣಕ್ಕೆ ಸಾಕ್ಷಿ ಆಗಬೇಕು ಅಂತ ವಿನಂತಿ ಮಾಡ್ತಾ, ನಾನು ಪದಗ್ರಹಣ ಅಥವಾ ಪ್ರಮಾಣವಚನ ಸ್ವೀಕಾರ ಮಾಡಿದ ಪ್ರಸಂಗದೊಳಗೆ ಈ ಸಂಘದ ಕೆಲಸಗಳನ್ನು ಏನೆಲ್ಲ ಮಾಡಬಹುದು ಅನ್ನೋದು ಅವತ್ತಿನ ದಿವಸ 1 ಗಂಟೆಗಳ ಕಾಲ ನನ್ನ ಸಂಘಟನೆ, ನನ್ನ ಸಮಾಜ, ನನ್ನ ಸಂಕಲ್ಪಗಳು ಅನ್ನುವ ಕುರಿತು ಮಾತನಾಡ್ತಾನೆ. ಆ ಒಂದು ಮಾತುಗಳನ್ನು ಕೇಳಕ್ಕೆ ತಾವೆಲ್ಲರೂ ಬರಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ತಮ್ಮೆಲ್ಲರಿಗೂ 6ನೇ ತಾರೀಕಿಗೆ ಸ್ವಾಗತ.